ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿಂದ ನಾವು ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದರಲ್ಲಿ ನಾವು ಇದನ್ನೇ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಹೇಳಬೇಕಾಗಿತ್ತು. ತುಂಬ ಟೈಮ್ ಆಯಿತು ಅಂತ ನಾವು ಅದನ್ನ ಈಗ ಇದರ ಬಗ್ಗೆ ಅಧ್ಯಯನ ಮಾಡೋಣ. ನಂದಾ ಕುಮಾರ್ ಪ್ರಕರಣ 1775. ಇದೇ ರೀತಿ ಕೇಳ್ತಾರೆ ಕ್ವಶನು. ನಂದಾ ಕುಮಾರ್ ಪ್ರಕರಣ ಯಾವಾಗ ಪ್ರಕಟಗೊಂಡಿತು ಅಂತ, ಯಾವ ವರ್ಷದಲ್ಲಿ? 1775. ಈ ನಂದಾ ಕುಮಾರ್ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಯಾರಿಗಪ್ಪ ಗಲ್ಲು ಶಿಕ್ಷೆ ವಿಧಿಸ್ತಾರೆ ಅಂದರೆ ನಂದಾ ಕುಮಾರ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಯಾಕೆ ಅಂತ ಹೇಳ್ತೀನಿ. ಇದು ಭಾರತದ ಮ್ಯಾಪ್. ಇಲ್ಲಿ ಬಂಗಾಳದ ಗವರ್ನರ್ ಜನರಲ್ ಇರ್ತಾರೆ. ಈ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂದರೆ ವಾರನ್ ಹೆಸ್ಟಿಂಗ್ಸ್ ಆಗಿರ್ತಾರೆ. ಈ ವಾರನ್ ಹೆಸ್ಟಿಂಗ್ಸ್ ಯಾರ ಮೇಲೆಗೆ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಅಲ್ಲಿ ಕಾರ್ಯಕಾರಿ ಮಂಡಳಿ ಅಂತ ಏನಿರುತ್ತಲ್ಲ, ಕಾರ್ಯಕಾರಿ ಮಂಡಳಿ ಅಂತ ಇರೋದಲ್ಲ, ಅದರ ಮೇರೆಗೆ ಇವರು ಕೆಲಸ ಮಾಡ್ತಾ ಇರ್ತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ಯಾವುದೇ ರೀತಿಯಲ್ಲೂ ಸಹ ಭ್ರಷ್ಟಾಚಾರದಲ್ಲಿ ಅಲ್ಲಿನ ಬ್ರಿಟಿಷ್ ಸರ್ಕಾರವು ಭ್ರಷ್ಟಾಚಾರದಲ್ಲಿ ತೊಡಗಬಾರದು ಎಂಬ ಉದ್ದೇಶದಿಂದ. ಇಲ್ಲಿ ಔದ್ದ ನವಾಬ ಇರ್ತಾನೆ. ಈ ಔದ್ದ ನವಾಬ ಯಾರು ಅಂದರೆ ರಾಜ ನಂದ. ಅಲ್ಲಿ ರಾಜ ಯಾರು ಅಂದರೆ ನಂದಾ ಕುಮಾರ್ ಎಂಬ ರಾಜ ಇರ್ತಾನೆ. ಈ ನಂದಾ ಕುಮಾರ್ ರಾಜ ಏನು ಮಾಡ್ತಾನೆ ಅಂದರೆ ವಾರನ್ ಹೆಸ್ಟಿಂಗ್ಸು ಭ್ರಷ್ಟಾಚಾರ ಮಾಡ್ತಾನೆ ಅಂತ ಒಂದು ಕೇಸನ್ನು ದಾಖಲು ಮಾಡ್ತಾನೆ. ಎಲ್ಲಿ ದಾಖಲು ಮಾಡ್ತಾನಪ್ಪ ಅಂದರೆ ನೋಡಿ, 1773 ಸ್ಥಾಪನೆ ಆಗಿದ್ದಂತಹ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನಿದೆಯಲ್ಲ, ಈ ರೆಗ್ಯುಲೇಟಿಂಗ್ ಆ್ಯಕ್ಟು ಕಾರ್ಯಕಾರಿ ಮಂಡಳಿಯನ್ನು ಜಾರಿಗೆ ತರುತ್ತದೆ. ಏನಕ್ಕಪ್ಪ ಜಾರಿಗೆ ತರಿರ್ತದೆ ಅಂದರೆ ಇದರ ಅನ್ವಯ ಏನಾಗಿರುತ್ತೆ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಕೆಲಸ ಮಾಡಬೇಕಾಗಿರ್ತದೆ. ಯಾರ ಅನ್ವಯ? ಕಾರ್ಯಕಾರಿ ಮಂಡಳಿಯ ಅನ್ವಯ ಈ ಬಂಗಾಳದ ಗವರ್ನರ್ ಜನರಲ್ ಏನು ಮಾಡಬೇಕಾಗಿತ್ತು ಅಂದರೆ ಕೆಲಸ ಮಾಡಬೇಕಾಗಿರ್ತದೆ. ಆದರೆ ಏನು ಕೆಲಸ? ಯಾವುದೇ ರೀತಿಯಲ್ಲಾದಂತಹ ಭ್ರಷ್ಟಾಚಾರದಲ್ಲಾಗಲಿ, ಹುಡುಗಿಯೇ ಆಗಲಿ, ಅದೇ ರೀತಿ ಕಾಣಿಕೆಗಳನ್ನು ಯಾವುದೇ ರೀತಿಯಾದಂತಹ ಅಲ್ಲಿನ ಬ್ರಿಟಿಷ್ ನೌಕರರು ಪಡೆಯಬಾರ್ದಾಯಿತು. ಆದರೆ ಈ ವಾರನ್ ಹೆಸ್ಟಿಂಗ್ಸ್ ಏನು ಮಾಡ್ತಾರೆ ಅಂದರೆ ಈ ಬಂಗಾಳದ ಗವರ್ನರ್ ಜನರಲ್ ಈ ಕಾಯ್ದೆಯನ್ನು ಏನು ಮಾಡ್ತಾರೆ ಅಂದರೆ ಉಲ್ಲಂಘನೆ ಮಾಡ್ತಾರೆ. ಈ ಉಲ್ಲಂಘನೆ ಮಾಡಿದ್ದಕ್ಕಾಗಿ ನಂದಾ ಕುಮಾರ್ ಏನು ಮಾಡ್ತಾನೆ ಅಂದರೆ ಈ ವಾರನ್ ಹೆಸ್ಟಿಂಗ್ಸ್ ಮೇಲೆ ಕೇಸ್ ಮಾಡ್ತಾನೆ. ಎಲ್ಲಿ ಕೇಸ್ ಮಾಡ್ತಾನೆ? ಕಾರ್ಯಕಾರಿ ಮಂಡಳಿಯಲ್ಲಿ ಏನು ಮಾಡ್ತಾನೆ? ಕೇಸ್ ಮಾಡ್ತಾನೆ. ಆಗ ಏನು ಮಾಡ್ತಾರೆ, ಕಾರ್ಯಕಾರಿ ಮಂಡಳಿಯು ಈ ಬಂಗಾಳದ ಗವರ್ನರ್ ಜನರಲನ್ನು ತನ್ನ ಬಳಿಗೆ ಕರೆಸ್ಕೋತಾರೆ. ಆಗ ಗವರ್ನರ್ ಜನರಲ್ಗೆ ಏನು ವಾರನ್ ಹೆಸ್ಟಿಂಗ್ಸ್ಗೆ ಈ ಕಾರ್ಯಕಾರಿ ಮಂಡಳಿ ಏನಂತ ಹೇಳಿದ್ರು ಗೊತ್ತಾ? ನಂದಾ ಕುಮಾರ ಎಂಬ ವ್ಯಕ್ತಿಯು ಅಂದರೆ ರಾಜ ಇರ್ತಾನಲ್ಲ, ಆ ರಾಜನು ನಿಮ್ಮ ಮೇಲೆ ಭ್ರಷ್ಟಾಚಾರದ ಕೇಸ್ ಹಾಕಿದ್ದಾರೆ ಎಂದು ಇವರು ಹೇಳ್ತಾರೆ. ಯಾರು? ಕಾರ್ಯಕಾರಿ ಮಂಡಳಿದವರು ನಂದಾ ಕುಮಾರ್ ಎಂಬರು ನಿಮ್ಮ ಮೇಲೆ ಭ್ರಷ್ಟಾಚಾರದ ಕೇಸನ್ನು ಹೂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಈ ಬಂಗಾಳದ ಗವರ್ನರ್ ಜನರಲ್ ನೋಡಿ, ಬಂಗಾಳದ ಗವರ್ನರ್ ಜನರಲ್ ಇವನೇನು ಮಾಡ್ತಾನೆ, ತುಂಬ ಕೋಪಗೊಳ್ತಾನೆ. ಕೋಪಗೊಂಡಾಗ ಏನು ಮಾಡ್ತಾನೆ ಅಂದರೆ ಈ ಕಾರ್ಯಕಾರಿ ಮಂಡಳಿಗೆ ಏನು ಮಾಡ್ತಾನೆ ಅಂದರೆ ಈ ಬಂಗಾಳದ ಗವರ್ನರ್ ಜನರಲ್ ಧಮಕಿ ಹಾಕ್ತಾನೆ. ಈ ಕೇಸನ್ನು ಏನಾದರೂ ಮುಂದುವರಿಸಿದರೆ ನಿಮ್ಮ ಕಾರ್ಯಕಾರಿ ಮಂಡಳಿಯೇ ಇರಬಾರದು, ಆ ರೀತಿ ನಾನು ಮಾಡ್ತೀನಿ ಅಂತ ಏನು ಮಾಡ್ತಾರೆ ಅಂದರೆ ಧಮಕಿ ಹಾಕ್ತಾರೆ. ಆಗ ಈ ಕಾರ್ಯಕಾರಿ ಮಂಡಳಿದವರು ಈ ಕೇಸಿನಿಂದ ನ್ಯೂಟ್ರಲ್ ಆಯ್ತಾರೆ. ಈ ಕೇಸನ್ನು ಕೈ ಬಿಟ್ಬಿಡ್ತಾರೆ. ಇದಕ್ಕೆ ಸುಮ್ಮನಾಗದಂತಹ ನಂದಾ ಕುಮಾರ್ ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಮಾಡ್ತಾನೆ. ಸುಪ್ರೀಂ ಕೋರ್ಟ್ ಏನಿದ್ರೆ ಈ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ಕೇಸ್ ಹಾಕ್ತಾನೆ. ಅದೇ ಕೇಸ್ ಮತ್ತೆ ಅದನ್ನೇ ಮುಂದುವರಿಸ್ಕೊಂಡೇ ಆಗ್ತಾ. ಆಗ 1775 ನಂದಾ ಕುಮಾರ್ ಪ್ರಕರಣ ಏನು ಮಾಡ್ತದೆ ಅಂದರೆ ಜಾರಿಗೆ ಬರ್ತದೆ. ನಂದಾ ಕುಮಾರ್ ಪ್ರಕರಣ ಏನು ಮಾಡ್ತದೆ? ಜಾರಿಗೆ ಬರ್ತದೆ. ಇದರ ಅನ್ವಯ ಏನಾಗುತ್ತೆ, ಸುಪ್ರೀಂ ಕೋರ್ಟಲ್ಲಿ ಆಗ ಬ್ರಿಟಿಷರ ಆಡಳಿತ ಇರ್ತದೆ. ಬ್ರಿಟಿಷರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅದು ಬ್ರಿಟಿಷರ ಪರವಾಗಿಯೇ ನ್ಯಾಯವನ್ನು ಕೊಡೋದಾಗಿರ್ತದೆ. ಇಂಥ ಸಂದರ್ಭದಲ್ಲಿ ನಂದಾ ಕುಮಾರ್ಗೆ ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಯನ್ನು ಮಾಡ್ತಾರೆ. ನಂದಾ ಕುಮಾರ್ ಎಂಬ ರಾಜರು ಬಂಗಾಳದ ಗವರ್ನರ್ ಜನರಲ್ ಆಗಿದ್ದಂತಹ ವಾರನ್ ಹೆಸ್ಟಿಂಗ್ಸ್ನ ಮೇಲೆ ಸುಮ್ಮನೆ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಲ್ಲದೆ ಅವರಿಗೆ ಅವಮಾನ ಮಾಡುವುದರ ಜೊತೆಗೆ ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡಿದ್ದರಿಂದ ನಂದಾ ಕುಮಾರ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ಅಲ್ಲಿರುವಂತಹ
ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಅಂದರೆ ಹೇಳ್ತದೆ. ಅದಕ್ಕಾಗಿ ಇಷ್ಟು ನಂದಕುಮಾರ್ ಪ್ರಕರಣ. ಗಲ್ಲು ಶಿಕ್ಷೆ ಹಾಕ್ಬಿಡ್ತಾರೆ ನಂದಕುಮಾರ್ನ, ಗಲ್ಲು ಶಿಕ್ಷೆ ಮಾಡ್ಕೋತಾರೆ ಅವರು. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಹಂಗೆ ಇರ್ತದೆ, ಇಂಪಾರ್ಟೆಂಟ್ ಕ್ವಶನ್ ಇರ್ತದೆ ಇದು. ಭಾರತದಲ್ಲಿ ಭ್ರಷ್ಟಾಚಾರ ಎದುರಿಸಿದ ಪ್ರಥಮ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಅವರು ಅಂದರೆ ವಾರನ್ ಹೆಸ್ಟಿಂಗ್. ವಾರನ್ ಹೆಸ್ಟಿಂಗ್ ಏನು ಮಾಡ್ತಾರೆ ಅಂದರೆ ಪ್ರಪ್ರಥಮ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಭ್ರಷ್ಟಾಚಾರವನ್ನು ಎದುರಿಸಿದಂತಹ ಗವರ್ನರ್ ಜನರಲ್. ಇಷ್ಟು ನಿಮಗೆ ನಂದಕುಮಾರ್ ಪ್ರಕರಣದ ಬಗ್ಗೆ ಇಷ್ಟು ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀವಿ. ನೆಕ್ಸ್ಟು ಮುಂದುವರಿದಂತಹ ಕಾಯ್ದೆಗಳ ಬಗ್ಗೆ ನೋಡೋಣ. ಈಗ ನಾವು ರೆಗ್ಯುಲೇಟಿಂಗ್ ಆ್ಯಕ್ಟ್ ನೋಡೋದು, ಅದರ ಮುಂದುವರಿದ ಭಾಗ ಯಾವುದಾದಂದರೆ ನಿಮಗೆ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಇನ್ 1784. ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಏನಕ್ಕಪ್ಪ ಇದಕ್ಕೆ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಹೆಸರಿಟ್ಟರು ಅಂದರೆ, ಅಂದಿನ UK ಯುನೈಟೆಡ್ ಕಿಂಗ್ಡಮ್ ಇದೆಯಲ್ಲ ಅಲ್ಲಿನ, ಅಂದರೆ ಬ್ರಿಟನ್ ಇಂಗ್ಲೆಂಡ್ ಇದೆಯಲ್ಲ, ಅಲ್ಲಿ ಪ್ರಧಾನಿ ಇರ್ತಾನೆ. ಅವನೇ ಯಾರಂದರೆ ವಿಲಿಯಂ ಪಿಟ್ಸ್ ಅಂತ. ವಿಲಿಯಂ ಪಿಟ್ಸ್ರವರು ಅಲ್ಲಿನ ಪ್ರಧಾನಿ ಆಗಿರ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿ ಯಾರಪ್ಪ ಪ್ರಧಾನಿ ಆಗಿರ್ತಾರೆ? ಲಾರ್ಡ್ ನಾರ್ತ್. ಪ್ರತಿಯೊಂದು ಲಿಂಕ್ ಕೊಡ್ಕೊಂಡು ಹೋಗ್ಬೇಕು. ಲಾರ್ಡ್ ನಾರ್ತ್ ಏನು ಮಾಡ್ತಾರೆ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ, ಆಯಿತಾ? ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಯಾರು ಇರ್ತಾರೆ ಅಂದರೆ ಲಾರ್ಡ್ ನಾರ್ತ್ ಇರ್ತಾರೆ. ಅದೇ ರೀತಿ ಫಿಟ್ಸ್ ಆ್ಯಕ್ಟಲ್ಲಿ PM ಯಾರು ಇರ್ತಾರೆ ಅಂದರೆ ವಿಲಿಯಂ ಪಿಟ್ಸ್. ಏನಕ್ಕಪ್ಪ ಈ ಫಿಟ್ಸ್ ಕಾಯ್ದೆ ಯಾಕೆ ಜಾರಿಗೆ ಬಂತು ಅಂದರೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ನಲ್ಲಿದ್ದಂತಹ ಸಮಸ್ಯೆಗಳನ್ನು ಸರಿಪಡಿಸಲು ಈ ಫಿಟ್ಸ್ ಆ್ಯಕ್ಟೇ ಬಂತು. ಅಂದರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಏನಾದರೂ ಅಥವಾ ಯಾವುದಾದ್ರೂ ದೋಷಗಳು ಏನಾರು ಕಂಡು ಬಂದರೆ ಅದನ್ನು ಸರಿಪಡಿಸುವ ಉದ್ದೇಶದಿಂದಾಗಿ ಈ ಫಿಟ್ಸ್ ಆ್ಯಕ್ಟ್ ಏನು ಮಾಡ್ತದೆ, ಭಾರತಕ್ಕೆ ಬರ್ತದೆ. ಇದರ ಕಾರ್ಯಗಳು ಯಾವ ರೀತಿ ಮಾಡ್ತದೆ ನೋಡಿ. ಈಗ ಇಲ್ಲಿ ಕಂಪನಿ ಏನು ಮಾಡ್ತದೆ ಅಂದರೆ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದೆಯಲ್ಲ, ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಕಂಪನಿ ಏನು ಮಾಡ್ತದೆ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ವಾಣಿಜ್ಯ ಮತ್ತು ರಾಜಕೀಯವಾಗಿ ಏನು ಮಾಡ್ತದೆ ಅಂದರೆ ಬೇರ್ಪಟ್ಟಿರ್ತದೆ. ಇಲ್ಲಿ 1773ರಲ್ಲಿ ರಾಜಕೀಯವನ್ನು ಯಾರು ಕೊಟ್ಟಿರ್ತಾರಪ್ಪ ಅಂದರೆ, ವಾಣಿಜ್ಯವನ್ನು ಯಾರು ಕೊಟ್ಟಿರ್ತಾರೆ? ದೇಸಿಯರೇ ಕೊಟ್ಟಿರ್ತಾರೆ. ಆಗಲೇ ಹೇಳಿದೆ, ದೇಸಿಯರೇ ಕೊಟ್ಟಿರ್ತಾರೆ. ಕಂದಾಯವನ್ನು ಜಸ್ಟ್ ಕೇಳಬೇಕಷ್ಟೆ. ರಾಜಕೀಯವನ್ನು ಯಾರು ಕೊಟ್ಟಿರ್ತಾರಪ್ಪ ಅಂದರೆ ಬ್ರಿಟಿಷರೇ ಕೊಟ್ಟಿರ್ತಾರೆ. ಅಲ್ಲಿಂದ ಸೇನಾಧಿಕಾರಿಗಳು ಮತ್ತು ಕಂದಾಯ ಎಷ್ಟು ಕಟ್ಟಬೇಕು, ನೀವು ಇಷ್ಟೇ ಕಟ್ಟಬೇಕು ಕಂದಾಯ, ಇದ್ರ ಬಗ್ಗೆ ಯಾರು ಕೊಟ್ಟಿರ್ತಾರೆ ಅಂದರೆ ಬ್ರಿಟಿಷರೇ ಕೊಟ್ಟಿರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಏನು ಮಾಡ್ತದೆ ಅಂದರೆ, ಎರಡು ರೀತಿಯಾದಂತಹ ಮಂಡಳಿಗಳನ್ನು ಏನು ಮಾಡ್ತಾರೆ, ಜಾರಿಗೆ ತರ್ತದೆ. ಇದು ಫಿಟ್ಸ್ ಇಂಡಿಯಾ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬಂದಿತ್ತು, ಆಯಿತಾ? ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಬಂದಿತ್ತು. ಇದನ್ನ ನಾನು ಹೇಳ್ತಾ ಇರೋದು ಯಾವುದು ಅಂದರೆ, ಈಗ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಹೇಳ್ತಾ ಇರೋದು ಈಗ ನಾನು, ಆಯಿತಾ? ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು. ಫಿಟ್ಸ್ ಇಂಡಿಯಾ ಕಾಯ್ದೆ ಇದರಲ್ಲಿ ಬಂದಿರುವಂಥದ್ದು ಇದು. ಇದನ್ನ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳಿರೋದು ಇದು ಇದೀಗ ಅವರು ಸ್ಥಾಪನೆ ಮಾಡಿರೋದು. ಎರಡು ಮಂಡಳಿಗಳನ್ನು ಏನು ಮಾಡ್ತಾರೆ ಅಂದರೆ, ತಮ್ಮ ರಾಜಕೀಯ ಹಾಗೂ ವಾಣಿಜ್ಯಕ್ಕೋಸ್ಕರ ಸ್ಥಾಪನೆ ಮಾಡ್ತಾರೆ. ವಾಣಿಜ್ಯದ ಯಾವುದೇ ರೀತಿಯಾದಂತಹ ವಿದ್ಯಮಾನಗಳನ್ನು ಯಾರು ಕಂಟ್ರೋಲ್ ಮಾಡ್ತಾ ಇರ್ತಾರಪ್ಪ ಅಂದರೆ, ನಿರ್ದೇಶನ ಮಂಡಳಿ ಏನು ಮಾಡ್ತದೆ ಅಂದರೆ ಕಂಟ್ರೋಲ್ ಮಾಡ್ತಾ ಇರ್ತದೆ. ಎರಡು ಭಾಗಗಳಾಗಿ ಮಾಡ್ತಾರೆ. ಇದಕ್ಕೆ ಮತ್ತೆ ಇನ್ನೊಂದು ಮಂಡಳಿಗಳು ಸ್ಥಾಪನೆ ಮಾಡ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ ಅಂತ. ಅದೇ ರೀತಿ ರಾಜಕೀಯವಾಗಿ ಯಾವುದಪ್ಪ ನಿಯಂತ್ರಣ ಮಾಡ್ತಾ ಇರ್ತದೆ ಅಂದರೆ, ನಿಯಂತ್ರಣ ಮಂಡಳಿ ಏನು ಮಾಡ್ತದೆ ಅಂದರೆ ನಿಯಂತ್ರಣ ಮಾಡ್ತಾ ಇರ್ತದೆ, ಬೋರ್ಡ್ ಆಫ್ ಕಂಟ್ರೋಲ್ ಅಂತ. ಇದು 1784ರಲ್ಲಿ ಫಿಟ್ಸ್ ಇಂಡಿಯಾ ಆ್ಯಕ್ಟದ ಮೂಲಕ ಜಾರಿಗೆ ಬಂದಂತಹ ಎರಡು ಮಂಡಳಿಗಳು ಯಾವುವು ಅಂದರೆ, ಒಂದು ಕೋರ್ಟ್ ಆಫ್ ಡೈರೆಕ್ಟರ್, ಇನ್ನೊಂದು ಬೋರ್ಡ್ ಆಫ್ ಕಂಟ್ರೋಲ್. ಇವೆರಡೂ ಸಹ ಏನಾಗುತ್ತಂದರೆ, ಈ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಬಂದಿದಂತಹ ಎರಡು ಕಾರ್ಯಕಾರಿ ಮಂಡಳಿಗಳು. ಈ ಎರಡು ಕಾರ್ಯಕಾರಿ ಮಂಡಳಿಗಳಿಗೆ ಅಂದರೆ ವಾಣಿಜ್ಯಕ್ಕೂ ಹಾಗೂ ರಾಜಕೀಯಕ್ಕೂ, ಈ ಎರಡು ಮಂಡಳಿಗಳಿಗೂ ರಹಸ್ಯವಾದ ಒಂದು ಮಂಡಳಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದರೆ ಇವಕ್ಕೆ ಸಹಾಯ ಮಾಡಲು ನೋಡಿ, ಹೆಲ್ಪ್ ಮಾಡಲು ಏನು ಮಾಡ್ತಾರೆ ಅಂದರೆ, ಬ್ರಿಟಿಷರು ಇದಕ್ಕೆ ಒಂದು ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಇವೆರಡಕ್ಕೂ ಸೇರಿ ಒಂದು ಮಂಡಳಿ. ಅದು ಇಲ್ಲಿ ಭಾರತದಲ್ಲಿ ರಹಸ್ಯ ಮಂಡಳಿಯನ್ನು ಏನು ಮಾಡ್ತಾರೆ, ರಚನೆ ಮಾಡ್ತಾರೆ. ಇದರ ಸದಸ್ಯರ ಸಂಖ್ಯೆ 3 ಜನ ಇರ್ತಾರೆ. 3 ಜನ ಏನು ಮಾಡ್ತಾರೆ ಅಂದರೆ, ಸದಸ್ಯರ ಸಂಖ್ಯೆ 3 ಜನ ಇರ್ತಾರೆ. ಇಲ್ಲಿ ಅರ್ಥ ಆಯ್ತೈತೆ ಅಂತ ತಿಳ್ಕೊತೀನಿ.
ಇದು 1773ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಿತ್ತು. ಏನು ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟು ಈಗ ನಾನು ಪ್ರೆಸೆಂಟ್ ಹೇಳ್ತಾ ಇರುವಂತಹ ಫಿಟ್ಸ್ ಇಂಡಿಯಾ ಕಾಯ್ದೆ ಬಂದಿತ್ತು. ಕ್ವಶನ್ ಕೇಳ್ತಾರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದು ಯಾವ ಕಾಯ್ದೆಗೆ ಸಂಬಂಧಿಸಿದ್ದು ಅಂತ ಕೇಳ್ತಾರೆ ಕ್ವಶನು. ಅದು ಫಿಟ್ಸ್ ಇಂಡಿಯಾ ಕಾಯ್ದೆಗೆ. ಬೋರ್ಡ್ ಆಫ್ ಕಂಟ್ರೋಲ್ ಇದು ಯಾವ ಕಾಯ್ದೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಯಾವ ಕಾಯ್ದೆಯಲ್ಲಿ? ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಕಂಡು ಬರಬೇಕು. ಇಷ್ಟು ಏನು ಮಾಡ್ತಾರೆ ಅಂದರೆ ಫಿಟ್ಸ್ ಇಂಡಿಯಾ ಆ್ಯಕ್ಟು ಇದರ ಕಾರ್ಯಗಳು ಏನೇನಪ್ಪ, ಮುಂದೆ ಅವರು ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳು ತಂದರು, ರೆಗ್ಯುಲೇಟಿಂಗ್ ಆಗ್ತಾರಿದ್ದಂತಹ ಕುಂದುಕೊರತೆಗಳನ್ನು ಯಾವ ರೀತಿಯಾದಂಥ ಮುಂದುವರಿಸ್ಕೊಂಡು ಹೋದರು. ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಂಖ್ಯೆ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ. ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ 4 ಜನ ಇರ್ತಾರೆ. ಅದನ್ನು ಏನು ಮಾಡ್ತಾರೆ ಅಂದರೆ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ 3ಕ್ಕೆ ಇಳಿಸ್ತಾರೆ. ಅದು 1 ಜನ ಒಬ್ಬರು ಏನು ಮಾಡ್ತಾರೆ ಕಿತ್ತೆಸಿದ್ದಾರೆ. 4 ಇದ್ದಂತಹ ಕಾರ್ಯಕಾರಿ ಮಂಡಳಿಯ ಸದಸ್ಯರನ್ನು 3ಕ್ಕೆ ಇಳಿಸ್ತಾರೆ. ಬಂಗಾಳದಲ್ಲಿ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನು ಮಾಡ್ತಾರೆ, ಈ ದ್ವಿಮುಖ ಸರ್ಕಾರ ಏನಾಗಿರ್ತದೆ, ರದ್ದಾಗಿರ್ತದೆ. ಇಲ್ಲಿ ನೀವು ನೋಡ್ತಾ ಇರಬೇಕು, ನಾನು ಏನು ಬಾಯಲ್ಲಿ ಹೇಳ್ತಾ ಇರ್ತೀನಲ್ಲ ಅದನ್ನ ನೀಟಾಗಿ ಕೇಳಿಸ್ಕೋಬೇಕದ. ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ರದ್ದಾಗಿರ್ತದೆ. ಆದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪುನಃ ಅಂದರೆ ರೀಪ್ಲೇಸ್ಮೆಂಟ್ ಮತ್ತೆ ಏನು ಮಾಡ್ತಾರೆ ಅಂದರೆ ಈ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂತಾರೆ. ಯಾವುದಪ್ಪ ಈ ದ್ವಿಮುಖ ಸರ್ಕಾರ? ಯಾವುದು ನೋಡಿ ಅಲ್ವಾ, ವಾಣಿಜ್ಯ ಮತ್ತು ರಾಜಕೀಯ. ವಾಣಿಜ್ಯ ಮತ್ತು ರಾಜಕೀಯನ ತರಲಿಲ್ವ, ಅಲ್ಲಿ ತಂದು ಬೇರೆ ಅಲ್ಲಿ ಯಾವುದೋ ರಹಸ್ಯ ಮಂಡಳಿಯನ್ನೇ ಸ್ಥಾಪನೆ ಮಾಡಿಬಿಟ್ರು ಅವರು. ವಾಣಿಜ್ಯ ಮತ್ತು ರಾಜಕೀಯವನ್ನು ಏನು ಮಾಡ್ತಾರೆ ಅಂದರೆ ಮತ್ತೆ ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ. ಅರ್ಥ ಆಯ್ತೈತೆ ಅಂತ ತಿಳ್ಕೊತಿದ್ದೀನಿ. ದ್ವಿಮುಖ ಸರ್ಕಾರವನ್ನು ಜಾರಿಗೆ ತರ್ತಾರೆ. ಈಗ ಹೇಳ್ತೀನಲ್ಲ, ಇದು ತುಂಬ ಇಂಪಾರ್ಟೆಂಟು, ತುಂಬ ಸಲ ಕ್ವಶನ್ ಆಗಿದೆ. ಈ ಕಾಯ್ದೆಯ ಮೂಲಕ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶಗಳನ್ನು ಪ್ರಪ್ರಥಮ ಬಾರಿಗೆ ಬ್ರಿಟಿಷ್ ಸೌಮ್ಯಕ್ಕೆ ಒಳಪಟ್ಟ ಪ್ರದೇಶವೆಂದು ಅವರೇ ಘೋಷಣೆ ಮಾಡ್ಕೋತಾರೆ. ಅಂದರೆ ಭಾರತದಲ್ಲಿ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಯುದ್ಧದಲ್ಲಿ ಏನು ಮಾಡ್ತಾರೆ, ಸ್ವಲ್ಪ ಪ್ರದೇಶಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ಭಾರತೀಯರ ಸೌಮ್ಯದಲ್ಲಿಯೇ ಇರುತ್ತದೆ. ಆದರೆ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟ್ನ ಪ್ರಕಾರ ಈ ಕಾಯ್ದೆ ಮೂಲಕ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶಗಳನ್ನು ಪ್ರಪ್ರಥಮವಾಗಿ ಬ್ರಿಟಿಷ್ ಸೌಮ್ಯಕ್ಕೆ ಒಳಪಟ್ಟಿದೆ ಪ್ರದೇಶವೆಂದು, ಬ್ರಿಟಿಷ್ ಸೌಮ್ಯಕ್ಕೆ ಒಳಪಟ್ಟ ಪ್ರದೇಶವೆಂದು ಏನು ಮಾಡ್ತಾರೆ ಅಂದರೆ ಘೋಷಣೆ ಮಾಡ್ಕೋತಾರೆ. ಅವರೇ ಘೋಷಣೆ ಮಾಡ್ಕೊಬಿಡ್ತಾರೆ. ಅವ್ರು ಏನೇನು ಯುದ್ಧದಲ್ಲಿ ಗೆದ್ದಿರ್ತಾರಲ್ಲ, ಇವೆಲ್ಲ ನಮ್ಮದೇ, ಇವೆಲ್ಲ ಬ್ರಿಟಿಷರಿಗೆ ಸೇರಿದ ಪ್ರದೇಶಗಳು ಅಂತ ಏನು ಮಾಡ್ತಾರೆ ಅಂದರೆ ಅವರೇ ಘೋಷಣೆ ಮಾಡ್ಕೋತಾರೆ. ಇದು ಕ್ವಶನ್ ಆಗಿದೆ. ಏನಂತ ಕ್ವಶನ್ ಆಗಿದೆ? ಬ್ರಿಟಿಷರು ಯಾವ ಕಾಯ್ದೆ ಮೂಲಕ ಭಾರತೀಯ ಪ್ರದೇಶಗಳನ್ನು ತಮ್ಮ ಪ್ರದೇಶಗಳೆಂದು ಘೋಷಿಸಿಕೊಂಡರು ಅಂತ ಕ್ವಶನ್ ಆಗಿದೆ. ಇದು ಯಾವುದ್ರ ಮೂಲಕ? ಫಿಟ್ಸ್ ಇಂಡಿಯಾ ಕಾಯ್ದೆ ಮೂಲಕ ತಮ್ಮ ಕಾಯ್ದೆ ಅಂದರೆ ಫಿಟ್ಸ್ ಇಂಡಿಯಾ ಕಾಯ್ದೆ ಮೂಲಕ ಏನು ಮಾಡ್ತಾರೆ ಅಂದರೆ ವಶಪಡಿಸ್ತಾರೆ. ಅದೇ ರೀತಿ ಈ ಕಾಯ್ದೆ ನಿಮ್ಗೆ ಆಗಲೇ ಹೇಳಿದೆ, ವಾಣಿಜ್ಯ ವಿದ್ಯಮಾನಗಳನ್ನು ನಿರ್ವಹಿಸಲು ಯಾವುದನ್ನು ಮಂಡಳಿ ಜಾರಿಗೆ ತಂದರು? ನಿರ್ದೇಶನ ಮಂಡಳಿಯನ್ನು ಜಾರಿಗೆ ತಂದರು. ಓಕೆ, ನಿರ್ದೇಶನ ಮಂಡಳಿಯನ್ನು ಜಾರಿಗೆ ತಂದಿರ್ತಾರೆ. ಯಾವುದಪ್ಪ ನೋಡಿದಿ ವಾಣಿಜ್ಯಕ್ಕೆ ಅಲ್ವಾ? ನೋಡಿದಿ ಇಲ್ಲಿ ಇದನ್ನ ಕೊಟ್ಟಿದ್ದೀನಿ, ವಾಣಿಜ್ಯಕ್ಕೆ ನಿರ್ದೇಶನ ಮಂಡಳಿ ಐತೆ, ಅದನ್ನೇ ಹೇಳ್ತಾರೆ. ಅದರಲ್ಲಿ ಯಾವುವು ಅಂದರೆ ಸಿವಿಲ್, ಮಿಲಿಟರಿ, ರೆವಿನ್ಯೂ ವಿಷಯಗಳ ಮೇಲ್ವಿಚಾರಣೆಗಾಗಿ ಇಲ್ಲಿ 6 ಮಂದಿ ಸದಸ್ಯರಿಂದ ಕೂಡಿದಂತಹ ಒಂದು ನಿಯಂತ್ರಣ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಇದು ಕ್ವಶನ್ ಆಗಿದೆ. ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ನಿಯಂತ್ರಣ ಮಂಡಳಿಗೆ ಎಷ್ಟು ಸದಸ್ಯರುಗಳಿದ್ದರು ಅಂತ ಕ್ವಶನ್ ಆಗಿದೆ. ಇದು 6 ಜನ ಸದಸ್ಯರಿದ್ದಾರೆ. ಈಗ ಈ ಕಾಯ್ದೆ ಏನು ಮಾಡ್ತದೆ ಅಂದರೆ ದ್ವಿಮುಖ ಸರ್ಕಾರವನ್ನು ಸ್ಥಾಪನೆ ಮಾಡ್ತದೆ. ಇದು ಸಹ ಹೇಳಿದ್ದೀನಿ. ಈಗ ಭಾರತದಲ್ಲಿ ಕಂಪನಿಯ ವಿದ್ಯಮಾನಗಳು ಹಾಗೂ ಅದರ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸರ್ವೋಚ್ಚ ನಿಯಂತ್ರಣವನ್ನು ನೀಡಲಾಗಿತ್ತು. ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿ ಎಲ್ಲ ರೀತಿಯಾದಂತಹ ಆಡಳಿತ ಹಾಗೂ ವಿದ್ಯಮಾನಗಳ ಬಗ್ಗೆ, ಪ್ರತಿಯೊಂದು ವಿದ್ಯಮಾನಗಳು ಅಲ್ಲಿ ನಡೆಯುವಂತಹ ದೈನಂದಿನ ಚಟುವಟಿಕೆಗಳ ಬಗ್ಗೆ, ದೈನಂದಿನ ಯುದ್ಧ ಸಾಮಗ್ರಿಗಳ ಬಗ್ಗೆ ಮತ್ತು ರಾಜ್ಯಗಳನ್ನು ವಶಪಡಿಸಿಕೊಳ್ಳುವುದರ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಕೇಳಬಹುದಂಥ ಅಧಿಕಾರ ಯಾರಿಗಿತ್ತು ಅಂದರೆ ಬ್ರಿಟಿಷರಿಗೆ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಏನು ಮಾಡ್ತದೆ ಅಂದರೆ ಮಾಡಿಕೊಡ್ತಾರೆ.
ಸರ್ವೋಚ್ಚ ನ್ಯಾಯಾಲಯ ಅಂದರೆ ಎಲ್ಲ ರೀತಿಯ ನಿಯಂತ್ರಣ ಈ ಬ್ರಿಟಿಷ್ ಸರ್ಕಾರಕ್ಕೆ ಇರುತ್ತದೆ. ಈ ಎರಡು ಕಾರಣದಿಂದಲೇ ಈ ಕಾಯ್ದೆ ಅತ್ಯಂತ ಮಹತ್ವವಾದದ್ದು. ಒಂದು ಇದು ಅಂದರೆ ಎಲ್ಲನೂ ಬ್ರಿಟಿಷರಿಗೆ ಕೊಟ್ಕೊಡೋದು. ಇನ್ನೊಂದು ಯಾವುದಂದರೆ ಹೇಳ್ದಲ್ಲ, ಭೂಮಿನ ಬ್ರಿಟಿಷರೇ ವಶಪಡಿಸ್ಕೊಂಡಿತ್ತು. ಬ್ರಿಟಿಷರ ಹೆಸರಿಗೆ ಭೂಮಿಯನ್ನು ಏನು ಮಾಡ್ತಾರೆ, ಬ್ರಿಟಿಷರ ಹೆಸರಿಗೆ ಮಾಡಿತ್ತು. ಇದು ಎರಡನೇದು. ಹಿಂದಿನ ತರಗ ಇದನ್ನೇ ಹೇಳಿದ್ರೆ ಅದು ನೋಡಿ, ಇದು ಎರಡನೇದು. ಏನು ಪಾಯಿಂಟ್ ಇದೆಯಲ್ಲ, ಇದು ಎರಡನೇ ಪಾಯಿಂಟ್. ಇದು ಈ ಎರಡು ಉದ್ದೇಶದಿಂದಾಗಿ ಈ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಏನು ಮಾಡ್ತದೆ ಅಂದರೆ ತುಂಬ ಪ್ರಬಲ ಆಯ್ತದೆ. ಓಕೆ, ನೆಕ್ಸ್ಟ್ ಇಷ್ಟು ನಾವು ಫಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ನೋಡ್ದು. ನೆಕ್ಸ್ಟ್ 1786 ಕಾಯ್ದೆ. ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಹೇಳ್ತೀನಿ. ಈ ಕಾಯ್ದೆಯು ಗವರ್ನರ್ ಜನರಲನ್ನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯಸ್ಥನಾಗಿ ನೇಮಕ ಮಾಡಿತು. ಇದು ಕ್ವಶನ್ ಆಗಿದೆ. ಭಾರತದಲ್ಲಿ ಗವರ್ನರ್ ಜನರಲನ್ನು ಈಸ್ಟ್ ಇಂಡಿಯಾ ಕಂಪನಿಯು ಯಾವ ಕಾಯ್ದೆ ಮೂಲಕ ಮುಖ್ಯಸ್ಥನಾಗಿ ಮಾಡಿತ್ತು ಅಂದರೆ 1786ರಲ್ಲಿ ಈ ಕಾಯ್ದೆ ಮೂಲಕ ಈತನನ್ನು ಮುಖ್ಯಸ್ಥನಾಗಿ ಮಾಡ್ತಾರೆ. ಅಂದರೆ ನಮ್ಮದ್ರಲ್ಲಿ ನೋಡಿ, ಭೂಸೇನೆ ಇರ್ತದೆ, ವಾಯುಸೇನೆ ಇರ್ತದೆ, ಜಲಸೇನೆ ಇರ್ತದೆ. ಈ ಮೂರು ಸೇನೆಗಳಿಗೆ ಯಾರಪ್ಪ ಅಧ್ಯಕ್ಷರು? ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ ಇದಕ್ಕೆ ಅಧ್ಯಕ್ಷ ಇರ್ತಾರೆ. ಅದೇ ರೀತಿ ಈ ಕಾಯ್ದೆಗೆ ಸೇನಾ ಮುಖ್ಯಸ್ಥರಾಗಿ ಈ ಗವರ್ನರ್ ಜನರಲನ್ನು ನೇಮಕ ಮಾಡ್ತಾರೆ. ಇವನು ಏನು ತಗೊಂಡಿರ್ತಾರಪ್ಪ ನೋಡು, ಅದಕ್ಕೆ ಕಮಾಂಡ್ ಆಫ್ ಚೀಫ್ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಸಮಿತಿಯ ನಿರ್ಧಾರಗಳನ್ನು ತಿರಸ್ಕರಿಸಿ ತಾನೇ ಬೇಕಾದರೆ ತನ್ನ ಬುದ್ಧಿಗೆ ವಿವೇಚನೆ ಉಳ್ಳಂಗೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದಂತಹ ಸರ್ವೋಚ್ಚ ನಿರ್ಧಾರವನ್ನು ಈ ಗವರ್ನರ್ ಜನರಲ್ಗೆ ಕೊಡ್ತಾರೆ. ವಿಶೇಷ ಅಧಿಕಾರವನ್ನೇ ಕೊಟ್ಬಿಡ್ತಾರೆ. ಗೊತ್ತಾಯ್ತದೆ ಈಗ ಅವನೇ ಮೇನ್ ಅಂದರೆ ಮತ್ತೆ ಅವನದೇ ಮಾತುಕತೆ ಅವನದೇ ಆಗಿರ್ತದೆ ಅಲ್ಲವ, ಅವನು ತಗೊಳ್ಳೋದೇ ನಿರ್ಧಾರ ಅಲ್ಲವ. ಇದು ಕಾಮನಾಗಿ ಗೊತ್ತಾಗೋಂಥ ವಿಷಯ. ಯಾರಪ್ಪ ಮೊದಲ ಬಾರಿಗೆ ಆ ರೀತಿ ಹುದ್ದೆಗೆ ಏರಿದವ್ರು ಯಾರು ಅಂದರೆ, ಈ ಹುದ್ದೆಗೇರಿದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ಕಾರ್ನ್ ವಾಲಿಸ್. ಇವನು ಪೊಲೀಸ್ ವ್ಯವಸ್ಥೆ ಬಗ್ಗೆ ಜಾರಿಗೆ ತರ್ತಾನೆ. ಅದ್ರ ಮುಂದೆ ಹೇಳ್ತೀನಿ ನಾನು. ಪೊಲೀಸರ ಬಗ್ಗೆ ಯಾವ ರೀತಿಯಾದಂಥ ಜಾರಿಗೆ ತರ್ತಾನೆ ಕಾಯ್ದೆಗಳಂತ ಹೇಳ್ತೀನಿ ನಾನು ಮುಂದೆ. ಲಾರ್ಡ್ ಕಾರ್ನ್ ವಾಲಿಸ್. ಇಷ್ಟು ನಿಮಗೆ ಗೊತ್ತಾಯ್ತು ಅನ್ಕೋತೀನಿ. 1786 ಕಾಯ್ದೆ. ಮುಂದುವರಿದಂತೆ ನಮಗೆ ಚಾರ್ಟರ್ ಆ್ಯಕ್ಟ್ಗಳು ಏನು ಮಾಡ್ತಾರೆ ಅಂದರೆ ಜಾರಿಗೆ ಬರ್ತವೆ. ವೆರಿ ವೆರಿ ಇಂಪಾರ್ಟೆಂಟ್ ಇದುವೆ ಚಾರ್ಟರ್ ಆ್ಯಕ್ಟ್ಸ್. ಒಟ್ಟು 4 ರೀತಿಯಾದಂತಹ ಭಾರತದಲ್ಲಿ ಚಾರ್ಟರ್ ಆ್ಯಕ್ಟನ್ನು ಬ್ರಿಟಿಷರು ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಒಂದನೇದು ಯಾವುದು ಅಂದರೆ 1793 ಚಾರ್ಟರ್ ಆ್ಯಕ್ಟ್, 1813 ಚಾರ್ಟರ್ ಆ್ಯಕ್ಟ್, 1833 ಚಾರ್ಟರ್ ಆ್ಯಕ್ಟ್, 1853 ಚಾರ್ಟರ್ ಆ್ಯಕ್ಟ್. 5ನೇದು ಇರುತ್ತೆ. ಎಷ್ಟಲ್ಲಿರುತ್ತೆ? 1873 ಇರುತ್ತೆ. ಆದರೆ ಮಧ್ಯದಲ್ಲಿ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗಮ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ಮಾಡ್ತದೆ ಅಂದರೆ ಕಂಡು ಬರುತ್ತದೆ. ಇಂಥ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರ ಯಾರಿಗೆ ಹೋಯ್ತದೆ ಅಂದರೆ ಬ್ರಿಟನ್ನಿನ ರಾಣಿಗೆ ಇಲ್ಲಿನ ಅಧಿಕಾರ ಹೋಗುತ್ತೆ. ಹಾಗಾಗಿ ಇಷ್ಟಿಗೆ ಲಾಸ್ಟ್ ಆಯ್ತದೆ ಅದು. ಓಕೆ, ಹಾಗಾಗಿ ನಾವು 1853ರವರೆಗೆ ಈ ಕಾಯ್ದೆಯನ್ನು ನೋಡ್ತೀವಿ ನಾವು. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿರಬೇಕು, 1793ರಿಂದ 1713ವರೆಗೆ ಎಷ್ಟು ವರ್ಷ ಆಯ್ತಪ್ಪ? 20 ವರ್ಷ. ಮತ್ತೆ ನೋಡಿ 1813ರಿಂದ 33ವರೆಗೆ ಎಷ್ಟು ವರ್ಷ ಆಯ್ತಪ್ಪ? 20 ವರ್ಷ. ಮತ್ತೆ 1833ರಿಂದ 1853ವರೆಗೆ ಎಷ್ಟು ವರ್ಷ ಆಯ್ತಪ್ಪ? 20 ವರ್ಷ. ಈ 20 ವರ್ಷ 20 ವರ್ಷ 20 ವರ್ಷ ಏನು ನೋಡ್ತಾ ಇದ್ರಲ್ಲ, ಇದನ್ನೇ ಚಾರ್ಟರ್ ಆ್ಯಕ್ಟ್ ಅಂತ ಕರೀತಾರೆ. ಹೇಳ್ತೀನಿ ನೋಡಿ ಈಗ ಅದನ್ನೇ. ಕಂಪನಿಯ ಆಡಳಿತವನ್ನು, ಕಂಪನಿ ಇದನ್ನ ಆಡಳಿತವನ್ನು ಪ್ರತಿ 20 ವರ್ಷಗಳಿಗೊಮ್ಮೆ ವಿಸ್ತರಣೆ ಮಾಡ್ತಾ ಇರಬೇಕಾಗಿರ್ತದೆ. ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾ ಇರಬೇಕು. ಓಕೆ, ರಿಜಿಸ್ಟ್ರೇಷನ್ ಮಾಡಿಸ್ಕೋತಾ ಇರಬೇಕಾಗಿರ್ತದೆ. ಪ್ರತಿ 20 ವರ್ಷಗಳಿಗೊಮ್ಮೆ ರಿಜಿಸ್ಟರ್ ಮಾಡಿಸ್ಕೋಬೇಕು. ಅದನ್ನೇ ಏನು ಮಾಡ್ತಾರೆ ಅಂದರೆ ಚಾರ್ಟರ್ ಆ್ಯಕ್ಟ್ ಅಂತ ಕರೀತಾರೆ. ಕೇಳಿದರೆ ಚಾರ್ಟರ್ ಆ್ಯಕ್ಟ್ ಎಂದರೆ ಕಂಪನಿಯ ಆಡಳಿತವು ಪ್ರತಿ 20 ವರ್ಷಗಳಿಗೊಮ್ಮೆ ತಮ್ಮ ವಿಸ್ತರಣೆಯನ್ನು ಮಾಡಿಸಿಕೊಳ್ಳುವುದಕ್ಕಾಗಿ ನಾವು ಚಾರ್ಟರ್ ಆ್ಯಕ್ಟ್ ಅಂತ ಕರೀತಾರೆ.
ಅದರಲ್ಲಿ ಫಸ್ಟ್ ಒನ್ ಚಾರ್ಟರ್ ಆ್ಯಕ್ಟ್ 1793 ಚಾರ್ಟರ್ ಆ್ಯಕ್ಟ್. ವೆರಿ ಇಂಪಾರ್ಟೆಂಟ್ ಇದೊಂದು. ಫಸ್ಟ್ ಚಾರ್ಟರ್ ಆ್ಯಕ್ಟ್ 1793 ಚಾರ್ಟರ್ ಆ್ಯಕ್ಟ್. ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರು ಮತ್ತು ಕಂಪನಿಯ ಇತರ ಕಾರ್ಯಕಾರಿಣಿಗಳಿಗೆ, ನೋಡಿ ಇದು ದುರಂತ, ಇದು ಭಾರತದ ಖಜಾನೆಯಿಂದಲೇ ಏನು ಮಾಡಬೇಕಾಯ್ತಂದರೆ ಸಂಬಳವನ್ನು ಕೊಡಬೇಕಾಗಿರ್ತದೆ. ಇಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಇರ್ತಾನೆ, ರಾಜಕೀಯದಲ್ಲಿ ಬರ್ತಾನೆ ಅವನು ಬೋರ್ಡ್ ಆಫ್ ಕಂಟ್ರೋಲ್ ಇವನು. ಪ್ಲಸ್ಸು ಅಲ್ಲಿ ಏನು ಮಾಡ್ತದೆ ಅಂದರೆ ಕಂಪನಿಗೆ ಅದು ಕಾರ್ಯಕಾರಿ ಅಂದರೆ ಅಲ್ಲಿ ನೌಕರರು ಇರ್ತಾರಲ್ಲ, ನೌಕರರಿಗೆ ಇವರೆಲ್ಲರಿಗೂ ಸಹ ಭಾರತದ ಆದಾಯದಿಂದಲೇ ಸಂಬಳವನ್ನು ಕೊಡಬೇಕಾಗಿರ್ತದೆ. ಹಿಂಗೆ ಕ್ವಶನ್ ಕೇಳ್ತಾರೆ. ಬ್ರಿಟಿಷರಿಗೆ, ಅಲ್ಲಿನ ಸೇನಾಧಿಗಳಿಗೆ ಭಾರತದ ಕಾಯ್ದೆಯಿಂದ ಭಾರತದ ಖಜಾನೆಯಿಂದ ವೇತನವನ್ನು ನೀಡಲಾಗುತ್ತಿತ್ತು. ಇದು ಯಾವ ಕಾಯ್ದೆಯಲ್ಲಿ ಕಂಡುಬರುತ್ತಂದರೆ 1793 ಕಾಯ್ದೆಯಲ್ಲಿ ಏನು ಮಾಡ್ತದೆ ಕಂಡುಬರ್ತದೆ. ಹೆಚ್ಚಿನಾಗಿ ನಿಯಂತ್ರಣ ಕೊಟ್ಬಿಡ್ತಾರೆ. ಮತ್ತು ಈ ಗವರ್ನರ್ ಜನರಲ್ಗೆ ಇದರ ಪವರ್ ತುಂಬ ಕೊಟ್ಬಿಡ್ತಾರೆ. ಇದರಲ್ಲಿ ಬಾಂಬೆ, ಮದ್ರಾಸು ಪ್ರೆಸಿಡೆನ್ಸಿಗಳ ಮೇಲೆ ಗವರ್ನರ್ ಜನರಲ್ಗೆ ಹೆಚ್ಚಿನ ನಿಯಂತ್ರಣ ಕೊಟ್ಬಿಡ್ತಾರೆ, ಪವರ್ನ ತುಂಬ ಕೊಟ್ಬಿಡ್ತಾರೆ. ಓಕೆ, ತುಂಬ ಪವರ್ ಕೊಟ್ಬಿಡ್ತಾರೆ ಅವ್ರಿಗೆ. ಕಂಪನಿಯು ಇನ್ನು 20 ವರ್ಷಗಳ ಕಾಲ ವ್ಯಾಪಾರದಲ್ಲಿ ಭಾರತದೊಡನೆ ಏನು ಮಾಡ್ಬೇಕಂದ್ರೆ ಏಕಸ್ವಾಮ್ಯವನ್ನು ಪಡೆದುಕೊಳ್ಬೇಕಾಗಿರ್ತದೆ. ಅವರೊಬ್ಬರೇ ಆಡಳಿತ ಮಾಡೋದು, ಹಾಗೆ ಏಕಸ್ವಾಮ್ಯ ಅಂತ ಕರೀತಾರೆ. ಭಾರತವನ್ನು ಆಳ್ತಾ ಇರೋದೇ ಅವರು. ಹಾಗಾಗಿ ಅದೇ ರೀತಿ ಸೇನಾ ಮುಖ್ಯಸ್ಥನು ಗವರ್ನರ್ ಜನರಲ್ನ ಕೌನ್ಸಿಲ್ ಸದಸ್ಯನಾಗದಂತೆ ಈ ಕಾಯ್ದೆ ನಿರ್ಬಂಧ ಇರ್ತದೆ. ಇದೊಂದು ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಅಂದರೆ ಗವರ್ನರ್ ಜನರಲ್ಗೆ ಒಂದು ಕೌನ್ಸಿಲ್ ಅಂತ ಇರ್ತದೆ. ಅಲ್ಲಿಗೆ ಅದಕ್ಕೆ ಸೇನೆಗೆ ಸೇರಿದಂಥವರು ಇಲ್ಲಿ ಯಾವುದೇ ರೀತಿಯಾದಂತಹ ಸದಸ್ಯರಾಗುವಂತಿಲ್ಲ. ಯಾಕೆ? ಕೌನ್ಸಿಲ್ಗೆ ಇಲ್ಲಿ ಇರುವಂಥ ಸೇನಾ ಮುಖ್ಯಸ್ಥರಾಗಿರುವಂಥವ್ರು. ಇಷ್ಟು ನಿಮಗೆ 1793 ಚಾರ್ಟರ್ ಕಾಯ್ದೆ. ಇಷ್ಟು ನಿಮಗೆ ನಾವು ಸಂವಿಧಾನದ ಬಗ್ಗೆ ನೋಡ್ತೀವಿ. ಮುಂದಿನ ಚಾರ್ಟರ್ ಕಾಯ್ದೆ ಯಾವುದಪ್ಪ ಅಂದರೆ 1813 ಮತ್ತು 1833, ಅದೇ ರೀತಿ 1853. ಈ ಮೂರರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಧನ್ಯವಾದಗಳು. ಎಲ್ಲರೂ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಪಾಸ್ ಮಾಡಿ ನೋಡಿ. ಧನ್ಯವಾದಗಳು.